ಅಲಿ ಲಿ 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 ಹಾಂ, ಏನು ಇಬ್ಬರು ಅಕ್ಕ ತಂಗಿ ಮಸ್ತ್ ಮಿಂಚಾತಿರಲ್ಲ. ಹೌದು, ನಮ್ಮ ಮಿಂಚಾತಿ ಒದ್ ಬಿಡ್ರಿ. ಎಲ್ಲದಾರ ಸೌಕರ್ಯನೂ ಬಂದೇ ಇಲ್ಲಲ್ಲ. ಅದಾ ಫೋನ್ ಹಚ್ಚಿದ್ದೆ ಅವರಿಗೆ. ಅವ್ರಂದ್ರೆ ಲೇಟ್ ಆತಂದ್ರೆ ನೀವು ಕೇಕ್ ಕಟ್ ಮಾಡಿಬಿಡ್ರಿ, ನಾವು ಬರ್ತೀವಿ ಅಂತಂದು ಹೇಳಿ ಅಂದಾರ. ಈಗ ಹೆಂಗಲ್ಲ ಕೇಕ್ ಕಟ್ ಮಾಡಿಸ್ಬಿಡು ನಾನು. ಹ್ಯಾಪಿ ಹ್ಯಾಪಿ ಬರ್ತ್ಡೇ ಬರ್ಡೇ ಟು ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಟು ಹ್ಯಾಪಿ ಬರ್ತ್ಡೇ ಟು ಯು ಆದಿತ್ಯ ಆದಿತ್ಯ. ಹ್ಯಾಪಿ ಹ್ಯಾಪಿ ಬರ್ಡೇ ಟು ಯು. ಬಸ್ಸು, ಐ ಬರ್ರಿ ಸೌಕರ್ಯ, ಒಳಗೆ ಬರ್ರಿ ಒಳಗೆ ಬರ್ರಿ. ವಿಶ್ ಯು ಹ್ಯಾಪಿ ಬರ್ಡೇ ಆದಿತ್ಯ, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ರೀ ಅನ್ನ, ಥ್ಯಾಂಕ್ ಯು ಅಂಕಲ್ ಅನ್ಬೇಕು. ಥ್ಯಾಂಕ್ ಯು ಅಂಕಲ್. ಶ್ವೇತಾ ಬರಲಿಲ್ಲೇನ್ರಿ? ಹಾಂ, ಆಕಿ ಬರ್ಬೇಕನ್ಲ, ಬಟ್ ಆಕಿ ಗಂಡ ಏನೋ ಬೇರೆ ಪ್ಲ್ಯಾನ್ ಮಾಡಿದ್ದ, ಸೊ ಕರ್ಕೊಂಡು ಹೋಗ್ಬಿಟ್ಟ. ಆಕಿ ಭಾಳ ಬೇಜಾರು ಮಾಡ್ಕೊಂಡ್ಲು, ಮತ್ತು ಅಲ್ಲಿ ಇಂಪಾರ್ಟೆಂಟ್ ಇತ್ತು ಸ್ವಲ್ಪ ಅದಕ್ಕೆ ಅಲ್ಲಿ ಹೋದ್ಲಿ. ಹೌದೇನ್ರಿ? ಚಲೋ ಆತ್ ಬಿಡ್ರಿ, ನೀವರ ಬಂದ್ರಲ್ಲ. ನೋಡ್ರಿಪ್ಪ, ನಾವು ಸಿಂಪಲ್ ಹಿಂಗೆ ಮಾಡೀವಿ. ನೀ ಮಸ್ತಾಗೈತಲ್ರಿ ಡೆಕೋರೇಷನ್ ಎಲ್ಲ. ಯಾರು ಮಾಡಿರಿ ಇದೆಲ್ಲ? ನೀವೇ ಮಾಡಿರಿ ಮನ್ಯಾಗ? ಹಾಂ, ನಮ್ಮ ತಂಗಿ ಮತ್ತು ನಾ ಕೂಡಿ ಮಾಡೀವ್ರಿ. ಇದೆಲ್ಲ ಐಡಿಯಾ ಎಲ್ಲ ನಮ್ಮ ತಂಗಿದ ನೋಡ್ರಿ ಇದು. ನಿಮ್ಮ ತಂಗಿಯವ್ರು ಭಾಳ ಟ್ಯಾಲೆಂಟೆಡ್ ಅದಾರ ಬಿಡ್ರಿ. ಏನೋ ಬಸ್ಸು ಫುಲ್ ಖುಷಿ ಆಗ್ಬಿಟ್ಟಿಯಲ್ಲ. ಹಾಂ, ಏನು ಮತ್ತೆ ಇವತ್ತು ಏನು ಜೋರಿ ಇವತ್ತು? ಏ ಹಂಗೇನಿಲ್ರಿ ಸಾವ್ಕಾರ, ಹಂಗೆ ಇರ್ತೈತಲ್ರಿ ಮಾಮೂಲಿ. ಅದಷ್ಟೇ. ನೀವು ಮತ್ತೆ ನನ್ನ ಮಗ ಹುಟ್ಟಿದ್ದಬ್ಬ ರೀ ಇವತ್ತು, ಬರ್ತಡೇ ಒಂದು ಹಂಗೆ ಸಣ್ಣದು ಐತ್ರಿ. ನೀವು ತಗೋತೀರೇನ್ರಿ ಮತ್ತೆ? ಹೇ ಇಲ್ಲಪ್ಪ, ಈ ಟೈಮ್ ಒಳಗೆಲ್ಲ ನಾವು ತೊಗೊಳೋದಿಲ್ಲ. ಸರಿ, ಹಂಗಂದ್ರೆ ನಾನು ಬರ್ತೀನಿ. ಇಲ್ಲ, ಒಂಚೂರು ಪಲಾವರೇ ತಿನ್ಕೊಂಡು ಹೋಗ್ರಿ. ನಾವು ಮಾಡಿದ್ವಿ ಪಲಾವ್, ಸ್ವಲ್ಪ ತಿನ್ಕೊಂಡು ಹೋಗ್ರಿ, ಕೇಕ್ ತಿನ್ಕೊಂಡು ಹೋಗ್ರಿ. ಹೇ ಬೇಡ್ರಿ ಪಲಾವದು ಏನು ಬೇಡ್ರಿ. ನಂದು ನಮ್ಮ ಫ್ರೆಂಡ್ಸ್ ಕಡೆನೂ ಹೋಗೋದೈತೆ. ನಾನು ಅದು ಮತ್ತು ಪಾಪುನ ಸಂಬಂಧ ಏನೋ ಬಂದೆ. ಕೇಕ್ ಅಷ್ಟು ಕೊಟ್ಬಿಟ್ರಿ ಸಾಕು ನಂಗೆ, ಮತ್ತೇನು ಬೇಡ. ಸ್ವಲ್ಪ ಸಮಯದ ನಂತರ. ಸರಿ ಬಸ್ಸು, ಇನ್ನು ಬರ್ತೀನಿ, ನಾನು ಲೇಟ್ ಆಗುತ್ತೆ ನಂಗೆ. ಹಾಂ ಬರ್ರಿ ಸೌಕರ್ಯ, ಅಲ್ಲಿ ಬಾಗಿಲು ಮಟ್ಟ ಬರ್ತೀನಿ. ಬರ್ತೀನಿ ರೀ. ಅನ್ಪೂರ್ಣ ಅವ್ರಿ, ಹೋಗಿ ಬರ್ತೀನಿ ರೀ. ಹಾಂ, ಹೋಗ್ಬರ್ರಿ, ಹುಷಾರು ನೋಡ್ರಿ. ಅಕ್ಕ ಅಂತೂ ಮಸ್ತ್ ಆತು ನೋಡಕ್ಕ, ಅಲ್ಲ? ಭಾಳ ಚಲೋ ಆತ. ಸರಿ ತಕ್ಕ, ಇನ್ನು ನಾನು ಹೋಗ್ಬಿಡ್ತೀನಿ ಅಕ್ಕ. ಏನು ಇಷ್ಟು ರಾತ್ರಿ ನೀನು ಕಳಿಸ್ತೇನೆ ಅಂತಿಕೊಂಡೇನು ನಾನು? ಏನು ಬೇಡ, ಇವತ್ತೊಂದು ರಾತ್ರಿ ಇರು, ಏನಾಗೋದಿಲ್ಲ. ಅಲ್ಲಕ್ಕ, ಸುಮ್ಮನೆ ಯಾಕಂತ? ಏನು ಸುಮ್ಮನೆ ಇಲ್ಲ ಗಿಮ್ನೂ ಇಲ್ಲ, ಸುಮ್ಮನಿರ್ನಿ. ಸರಿ ತಗೋ. ಇಲ್ಲೇ ಇರ್ತೀನ ಇವತ್ತು. ಗಿಫ್ಟ್ ಓಪನ್ ಮಾಡಿ ನೋಡ್ತೀನಿ. ಅದು ನೀ ಗಿಫ್ಟ್ ಓಪನ್ ಮಾಡಿ ನೋಡ. ನಾನು ಈಗ ಬಂದೆ. ಹೋಗ, ನಾನು ಇದು ಸೀರೆ ಚೇಂಜ್ ಮಾಡ್ತೀನಿ, ನೀನು ಚೇಂಜ್ ಮಾಡೋಗು. ಇಲ್ಲ ಅದಾವಲ್ಲ ನೀನು ಹೆಂಗೂ ಒಂದೆರಡು ಜೊತೆ ಅದಾವ, ಇಲ್ಲೇ ಹಾಕ್ಕೊಂಬಿಡವನ. ಆಯ್ತು ತಗೋಕ. ನೋಡಿ ಸರ್, ನೀವು ಹೇಳಿದ ಕೆಲಸ ಮಾಡಿದ್ದೀನಿ. ಆಕ್ಸಿಡೆಂಟ್ ಆಗಿದೆ, ಅವನು ಹೊರಗಡೆ ಬಂದು ಬಿದ್ದು ಸತ್ತೋಗಿದ್ದಾನೆ. ನನ್ನ ಕ್ಯಾಶ್ ರೆಡಿ ಇದೆಯಲ್ಲ? ಡೋಂಟ್ ವರಿ, ಕ್ಯಾಶ್ ಬಗ್ಗೆ ನೀನು ತಲೆನೇ ಕೆಡಿಸ್ಕೊಬೇಡ, ಅರ್ಥ ಆಯ್ತಲ್ಲ? ಈ ಕೆಲಸ ಸಲೀಸಾಗಿ ಮುಗಿದ್ಬಿಡ್ಬೇಕು. ಆಮೇಲೆ ಇದ್ರ ಹಿಂದೆ ನಾನಿರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು, ಅರ್ಥ ಆಯ್ತಾ? ಏನೇ ಆದರೂ ನನ್ನ ಹೆಸರು ಹೊರಗೆ ಬರಬಾರ್ದು. ನನ್ನ ಕೆಲಸನೇ ಇದು ಮಾಧವ್ ಸರ್, ನೀವು ತಲೆನೇ ಕೆಡ್ಸ್ಕೊಬೇಡಿ. ಇದನ್ನು ಸಲೀಸಾಗಿ ಮುಗಿಸಿದ್ದೀನಿ. ಆಮೇಲೆ ನನ್ನ ಮಕ್ಕನ ಯಾರೂ ಗುರ್ತಿಡೋಕ್ಕೆ ಸಾಧ್ಯನೇ ಇಲ್ಲ ಅಂದ್ಕೊಂಬಿಡಿ. ಇದು ನನ್ನದು 10ನೇ ಮರ್ಡರ್. ಇದುವರೆಗೂ ನಾನು ಎಲ್ಲೂ ಸಿಕ್ಕಾಕೊಂಡಿಲ್ಲ, ಅರ್ಥ ಆಯ್ತಾ? ಎಷ್ಟೊತ್ತಿದ್ರೂ ನನ್ನ ಕ್ಯಾಶ್ ಬಂದುಬಿಡಬೇಕು, ಅರ್ಥ ಆಯ್ತಾ? ನನಗೇನಾದರೂ ಕ್ಯಾಶಲ್ಲಿ 1 ರೂಪಾಯಿನೂ ಕಡಿಮೆ ಆಯಿತು ಅಂದರೆ ಮತ್ತೆ ನಂಗೆ ಗೊತ್ತಲ್ಲ ಹೇಗಿದ್ದೀನಂತ. ಕ್ಯಾಶ್ ಬಗ್ಗೆ ನೀನು ತಲೆ ಕೆಡಿಸ್ಕೊಬೇಡ. ಆಮೇಲೆ ನಾನು ಆನ್ಲೈನ್ ಪೇಮೆಂಟ್ ಮಾಡಲ್ಲ, ಅರ್ಥ ಆಯ್ತಾ? ನಾನು ಹೇಳಿದ್ದ ಜಾಗಕ್ಕೆ ನೀನು ಬಂದುಬಿಡು, ನಿನಗೆ ಕ್ಯಾಶ್ ಸಿಗುತ್ತೆ, ಅರ್ಥ ಆಯ್ತಲ್ಲ? ಎಕ್ಸಾಕ್ಟ್ಲಿ. ನಾನು ಕೂಡ ಆನ್ಲೈನ್ ಕ್ಯಾಶ್ ಪೇಮೆಂಟ್ ಏನೂ ತೊಗೊಳ್ಳಲ್ಲ. ಅಲ್ಲಿ ನನ್ನ ಹುಡುಗ ಬಂದಿದ್ದಾನೆ, ಅವನ ಕೈಯಲ್ಲಿ ಕೊಟ್ಟು ಕಳಿಸ್ಬಿಡಿ.
ಆಯಿತಾ? ಏನು ಇದು ಮಾಧವ್? ಮಾಧವ್ ಅಂದ್ರೆ ನನ್ನ ತಂಗಿ ಗಂಡ ಇನ್ನೂ? ಇಲ್ಲ, ನಾನು ಉಸಿರು ಗಟ್ಟಿಗೆ ಇಟ್ಕೋಬೇಕು, ಇಲ್ಲಾಂದ್ರೆ ಇವ ನನ್ನ ಮತ್ತೆ ಕೊಂದು ಬಿಡ್ತಾನೆ. ಇಲ್ಲ, ಉಸಿರು ಗಟ್ಟಿ ಇಟ್ಕೋಬೇಕು ನಾನು. ಉಸಿರು ಬರ್ತಾ ಇಲ್ಲ ಅಂದರೆ ಫಿನಿಶ್, ನನ್ನ ಕೆಲಸ ಮುಗೀತು. ಯಾರಾದರೂ ಬರೋದ್ರೊಳಗಡೆ ನಾನು ಹೋಗಿಬಿಡ್ಬೇಕು. ಅಮ್ಮ, ನನ್ನ ತಲೆ ಭಾಳ ಸಿಡಿ ಆತೈತಿ. ಅವ್ನು ಹೋದಂತ ಹೆಂಗೆ ಗುರ್ತಾಡಿಲಿ ನಾನು. ಇನ್ನು ನಾ ಹಿಂಗೆ ಉಸಿರು ಬಿಗಿದು ಹಿಡಿದೆ ಅಂದ್ರೆ ನಾನು ಗ್ಯಾರಂಟಿ ಸಾಯ್ತೀನಿ. ನಸುಕ್ನಾಗ ಬಂದುಬಿಟ್ಟೆ, ಅಕ್ಕ ಏನು ತಿಳ್ಕೊತಾಳೇನು? ಇರಲಿ ಬಿಡು, ನಾನಲ್ಲೇ PGಗೆ ಹೋಗಿ ಸ್ನಾನ ಮಾಡ್ಬೇಕಂತ ಬಂದುಬಿಟ್ಟೆ. ಮಾಮ ಒಂಥರ ಕೆಟ್ಟ ಗಂಡಿಲೆ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟೈತೆ ಅವನದು, ಮಾಮಂದು. ಅವ್ನಿಗೊಂದು ಗತಿ ಕಾಣಿಸ್ಲಿಲ್ಲ ಅಂದ್ರೆ ನನ್ನ ಮೈಯೆಲ್ಲ ಉರಾತೈತಿ. ನಡ್ಕೊಂತ ಒಂದು ಹೊಂಟೇನಿ, ಏನು ಆಟೋನೂ ಸಿಗಲಿಲ್ಲ ನಂಗೆ. ಯಾರಿಲ್ಲಪ್ಪ ಈ ರೋಡ್ನಾಗ. ಅರೆ ಇದೇನಿದು ಆಕ್ಸಿಡೆಂಟ್ ಆಗೈತಿ? ಅಯ್ಯೋ, ಯಾರು ಇಲ್ಲಲ್ಲಪ್ಪ ಇಲ್ಲಿ. ನೋಡ್ತೀನಿ ತಡಿ ಒಂದು ನಿಮಿಷ ಏನಾಗೈತೆ ಅಂತ. ಯಾರು ಇದ್ರು ದೇವ್ರೇ, ನನ್ನ ಕಾಪಾಡಕ್ಕೆ ಕಳ್ಸಪ್ಪ. ಯಪ್ಪ, ಇಲ್ಲಿ ಯಾರು ಇಲ್ಲಲ್ಲ, ಏನು ಮಾಡಲಿ ನಾನು? ರೀ, ಎಚ್ಚರದಿರಲ್ಲ. ಅಯ್ಯೋ, ಇದೆಲ್ಲ ಹೆಂಗಾತ್ರಿ? ಅಯ್ಯೋ, ನೋಡ್ರಿ ಇಲ್ಲಿ. ಹಲೋ, ಕೇಳ್ಸಾತೈತ್ರಿ? ನನ್ನ ಧ್ವನಿ ಕೇಳ್ಸಾತೈತ್ರಿ ನಿಮ್ಗೆ? ಯಾರು? ಅನ್ಪೂರ್ಣ ಅವ್ರೆ, ನೀವು ರೀ? ದೇವ್ರು ಬಂದಂಗೆ ಬಂದ್ರಿ. ನನ್ನ ಭಾಳ ಕೆಟ್ಟ ಆಕ್ಸಿಡೆಂಟ್ ಆಗೈತೆ ರೀ. ಹೆಲ್ಪ್ ಮಾಡಿರಿ, ನಂಗೆ ಕಾಪಾಡ್ರಿ ಪ್ಲೀಸ್. ನಾನು ಫೋನ್ ಹಚ್ಚಿ ಯಾರಿಗಾರು ಕರಿತೀನಿ ತಡ್ರಿ, ಫೋನ್ ಹಚ್ತೀನಿ ರೀ. ಬೇಡ ಅನ್ಪೂರ್ಣ ಅವ್ರೆ, ಇಲ್ಲಿ ನೋಡ್ರಿ, ಇದು ಯಾರೋ ಬೇಕಂತ ಮಾಡ್ಸರಿ. ನಮ್ಮ ಮನೆಗೆ ಯಾರಿಗೂ ಹೇಳ್ಬೇಡ್ರಿ ಪ್ಲೀಸ್, ನಿಮ್ಮ ಕೈ ಮುಗಿತೀನಿ. ನೀವು ಹೆಂಗಾರ ಮಾಡಿ ದವಾಖಾನೆ ಕರ್ಕೊಂಡು ಹೋಗ್ರಿ. ನಿಮ್ಮ ಉಪಕಾರ ಮರಂಗಿಲ್ರಿ ನಾನು. ಸರಿ, ರಕ್ತ ಒಂದು ಭಾಳ ಹೊಂಟೈತಿ, ಏನು ಮಾಡಲಿ ನಾನು? ತಡಿ, ಇಲ್ಲಿ ಯಾರ್ದು ಬೈಕ್ ಬರತೈತಿ, ಹೆಲ್ಪ್ ಕೇಳ್ತೀನಿ. ತಡೀರಿ ಒಂದು ಸೆಕೆಂಡ್, ರಕ್ತ ಭಾಳ ಹೊಂಟೈತಿ, ಸ್ವಲ್ಪ. ದೇವ್ರೆ ಕಾಪಾಡಪ್ಪ ಇವ್ರಿಗೆ, ಪಾಪ ಭಾಳ ರಕ್ತ ಹೋಗ್ಬಿಟ್ಟೈತಿ. ಯಾರಿದ್ದೀರಿ ಅಣ್ಣಾರ? ಸ್ವಲ್ಪ ಬರ್ರಿ ಇಲ್ಲಿ ಅಣ್ಣಾರ, ಬರ್ರಿ ಇಲ್ಲಿ. ಹಾಂ, ಸ್ವಲ್ಪ ಬರ್ರಿ ಅಣ್ಣಾರ ಪ್ಲೀಸ್. ಇಲ್ಲ ಸ್ವಲ್ಪ ಅವ್ರಿಗೆ ಆಕ್ಸಿಡೆಂಟ್ ಆಗೈತೆ, ಪ್ಲೀಸ್ ದವಾಖಾನೆ ಕರ್ಕೊಂಡು ಹೆಲ್ಪ್ ಮಾಡಿರಿ. ಏನು? ಇಲ್ಲಮ್ಮ, ಇಲ್ಲ, ಸಾರಿ. ನೀ ಆ್ಯಂಬುಲೆನ್ಸ್ ಕಾಲ್ ಮಾಡು. ಸುಮ್ಮನೆ ಪೊಲೀಸ್ ಕೇಸು ಅದು ಇದು ಅಂತ ನಾನು ಪ್ಲೀಸ್ ಬಿಟ್ಬಿಡಮ್ಮ ನನಗೆ. ಹಂಗೆ ಮಾಡಬೇಡ್ರಿ ಅಣ್ಣಾರ, ಒಂದು ಜೀವದ ಪ್ರಶ್ನೆ. ಎಲ್ಲ ನಾನು ತೊಗೋತೀನಿ ರೀ, ನನ್ನ ತಲೆ ಮ್ಯಾಗೆ ತೊಗೋತೀನಿ, ನಿಮ್ಮ ಹೆಸರು ಎಲ್ಲೂ ಬಿಟ್ಕೊಡಲ್ಲ. ಪ್ಲೀಸ್ ಹೆಲ್ಪ್ ಮಾಡಿರಿ ಅಣ್ಣಾರ, ಪ್ಲೀಸ್ ಹೆಲ್ಪ್ ಮಾಡಿರಿ. ಸರಿ ಆಯಿತು, ನನ್ನ ಹೆಸರು ಎಲ್ಲೂ ಬರಬಾರ್ದು, ಸರಿನಾ? ಬನ್ನಿ, ಎಲ್ಲಿದ್ದಾರೆ? ನೋಡಮ್ಮ, ನಿಮ್ಮ ಹಸ್ಬೆಂಡು ತುಂಬ ಬ್ಲಡ್ ಹೋಗಿಬಿಟ್ಟಿದೆ. ಈಗ ಬೇಗ ಬ್ಲಡ್ ಅರೇಂಜ್ ಮಾಡು, ಆಯಿತಾ? ಅವರು ನಮ್ಮ ಹೋಗ್ಲಿ ಬಿಟ್ಟು ಡಾಕ್ಟರ್, ಹೆಂಗೆ ಅರೇಂಜ್ ಮಾಡಲಿ ರೀ? ನನಗೇನೂ ಗೊತ್ತಿಲ್ಲ. ನೋಡಮ್ಮ, ನಿಮ್ಮ ಕಡೆಯವ್ರು ಯಾರ್ಯಾರು ಇದ್ರೆ B ಪಾಸಿಟಿವ್ ಬ್ಲಡ್ ಗ್ರೂಪ್ ಅವ್ರದ್ದು ಅದಿದ್ರೆ ಅರೇಂಜ್ ಮಾಡಿರಿ. ಡಾಕ್ಟರ್, ನಂದು B ಪಾಸಿಟಿವ್ ಐತ್ರಿ, ನನ್ನ ಬ್ಲಡ್ ತೊಗೊಂಡ್ಬಿಡ್ರಿ. ಸರಿ, ಹಂಗಂದ್ರೆ ನಿಮ್ಮದು ಚೆಕಪ್ ಮಾಡ್ತಾರೆ, ನೀವು ಅಲ್ಲಿ ಬಂದುಬಿಡ್ರಿ, ನಾ ಬರ್ದು ಕೊಡ್ತೀನಿ ನಿಮ್ಗೆ. ಅನಿತಾ, ಬಾರೋ ಒಳಗೆ ಬಾ. ಅಲ್ಲ ನಿಂತಿ, ಬಾ ಒಳಗೆ. ಆಂಟಿ, ಇದು ಅಡುಗೆ ಮನೆ ರೀ, ಎಷ್ಟು ದೊಡ್ಡದೈತಲ್ರಿ ಇದು. ಓ, ಮಸ್ತ್ ಐತ್ರಿ ಅಡುಗೆ ಮನೆ. ಅಡುಗೆ ಮನೆಗತ್ತನ ಕಾಣತ್ತಿಲ್ಲ ಇದು. ನಮ್ಮ ಮನೆ ನೋಡ್ಬೇಕ್ರಿ ನೀವು. ಅಡುಗೆ ಮನೆ ಇಟೈತಿ, ಅದರೊಳಗೂ ಎಲ್ಲ ಕಡೆ ಸಾಮಾನು. ನೀ ಫಸ್ಟ್ ನಂಗೆ ಆಂಟಿ ಅನ್ನೋದು ಬಿಡ, ಅತ್ತಿ ಅಂತ ಕರಿ ಏನು. ಆಮೇಲೆ ಅಂದರೆ ಇವೆಲ್ಲ ಡಾಲ್ಸ್ ಮಾಡ್ಯಾವಲ್ಲ ನಾವು, ಅದಕ್ಕೆ ಸಾಮಾನೆಲ್ಲ ಒಳಗೆ ಹೋಗ್ತಾವ, ಅಷ್ಟು ಕಂಡು ಬರಲ್ಲ. ನಿಂಗೆ ಅಡುಗೆ ಮಾಡೋಕ್ಕೆ ಬರುತ್ತಾನಿಲ್ಲ? ಅದು ಆಂಟಿ, ನಂಗೆ ಅಷ್ಟು ಸರಿ ಅಡುಗೆ ಮಾಡೋಕ್ಕೆ ಬರೋದಿಲ್ಲ ರೀ. ನಾನು ಚಹಾ ಮಾಡ್ತೀನಿ, ಅನ್ನ ಒಂದು ಮಾಡ್ತೀನಿ ನೋಡ್ರಿ ಅಷ್ಟು. ಮತ್ತು ರೊಟ್ಟಿ ಚಪಾತಿ ಇದೆಲ್ಲ ನಾನು ಮಾಡೇ ಇಲ್ಲ. ಬೇಕಂದ್ರೆ ನೀವು ಕಲಿಸ್ಕೊಡ್ರಿ, ನಾನು ಕಲಿತೀನಂತ. ಅಷ್ಟೇನಾ? ಅದ್ರದ್ದೇನು ಚಿಂತೆ ಮಾಡಬೇಡ ನೀನು. ಬೇಕಂದ್ರೆ ನೀನು ಇಷ್ಟ ಇದ್ದರೆ ಅಡುಗೆ ಮಾಡ, ಇಲ್ಲಾಂದ್ರೆ ನಡಿತೈತಿ. ಆದರೆ ಯಾವುದಕ್ಕೂ ಅಡುಗೆ ಕಲ್ಕೊಂಡಿರೋದು ಭಾಳ ಬೆಸ್ಟ್. ಇದಕ್ಕೆ ಯಾವಾಗಾರ ಎಮರ್ಜೆನ್ಸಿ ಇದ್ದಾಗ ನಾವು ಮಾಡ್ಕೊಂಡು ತಿನ್ಬೇಕಾಗ್ತೈತಿ. ಕೆಲಸದ ಆದಮೇಲೆ ಯಾವಾಗೂ ಡಿಪೆಂಡ್ ಆಗಿರೋದು ಆಗಂಗಿಲ್ಲಲ್ಲ, ಅದಕ್ಕೆ.
ಹೌದ್ರಿ ಆಂಟಿ, ನಾನು ಅಡುಗೆ ಕಲಿತೇನೆ ರೀ. ನಾ ಇಲ್ಲಿ ಬಂದಮೇಲೆ ಅಂದರೆ ಈಗ ನಮ್ದು ಅಡುಗೆ ಬೇರೆ ಆಕ್ಕೈತಿ, ನಿಮ್ದು ಅಡುಗೆ ಬೇರೆ ಆಕ್ಕೈತಿ. ಅದಕ್ಕೆ ನಾನು ನಿಮ್ದು ಅಡುಗೆ ನಾನು ಊಟ ಮಾಡಿದೆ ಅಲ್ರಿ ಆಂಟಿ, ಭಾಳ ರುಚಿ ಇತ್ತು ರೀ. ನಿಮ್ಮ ಕಡೆನೇ ಕಲಿತೇನೆ ತಗೊಳ್ರಿ ನಾನು ಮದುವೆ ಆಗಿ ಬಂದಮೇಲೆ. ಆಯ್ತು ತಗೋ, ಮದುವೆ ಆಗಿ ಬಂದಮೇಲೆ ಕಲಿ ಅಂತಿ. ಸರಿ, ನೀನು ಹಾಲೆಲ್ಲ ನೋಡ್ಕೋ. ಬೆಡ್ರೂಮ್ ಎಲ್ಲ ನಂಗೆ ತೋರಿಸಿದ್ಲೇನಿಲ್ಲ ಆಕಿ ನನ್ನ ಮಗಳು? ಹಾಂ ಅತ್ತಿ, ತೋರಿಸಿದ್ರು. ಏನು ವಿಚಾರ ಮಾಡತ್ತಿ? ಸುರೇಶ್ ಯಾಕೆ ಮನೆಗೆ ಬಂದಿಲ್ಲ ಅಂತೇಳಿ ವಿಚಾರ ಮಾಡತ್ತೀನ? ಅದು ನಾವು ವಿಚಾರ ಮಾಡತ್ತಿದ್ವಿ. ಅವನೇನಾರು ಅವ್ರ ದೋಸ್ತ್ ಮನೆಗೆ ಏನಾರು ಹೋಗಿರ್ಬೋದು, ಪಾರ್ಟಿ ಗೀಟಿ ಮಾಡಿ. ಮೊಬೈಲ್ ಸೈಲೆಂಟ್ ಆಗಿರ್ಬೋದು ಬಹುಶಃ, ಅದಕ್ಕೆ ಎತ್ತಾಕತ್ತಿಲ್ಲ ಏನೋ. ಅತ್ತಿ ಹಂಗೇನಿಲ್ರಿ, ಅದು ಹಂಗೆ ನೋಡಾತಿದ್ದೀರಿ, ನಾನು ಏನು ವಿಚಾರ ಮಾಡತ್ತಿದ್ದಿಲ್ರಿ. ಆಯ್ತು ತಗೋರಿ ಅತ್ತಿ, ಹಂಗಂದ್ರೆ ನಾನು ಹೋಗಿ ಬರಲಿ ರೀ. ಎದಕ್ಕೆ ಹೋಗ್ತಿ? ಈಗ ಮಧ್ಯಾಹ್ನ ಅಡುಗೆ ಮಾಡ್ತೀನಿ, ಊಟ ಗೀಟ ಮಾಡ್ಕೊಂಡು ಹೋಗಂತಿ. ಅಷ್ಟಕ್ಕೂ ನಮ್ಮ ನಾದ್ನಿ ಬರೋಕ್ಕೆದ, ದೊಡ್ಡ ನಾದ್ನಿ ಅಕ್ಕಿ ನಾದ್ನಿ ಮಗಳು ಬರೋಕ್ಕೆದಾಳೆ. ನೀನು ಇಲ್ಲೇ ಇರು, ಅವ್ರಿಗೆ ಒಂದು ಸ್ವಲ್ಪ ತೋರಿಸ್ಬೇಕಾಗಿತ್ತು ನನ್ನ ಸಸ್ತಿ ಹೆಂಗದಾಳ ಅಂತೇಳಿ. ಭಾಳ ಉರಿತಾರ ಅವರು, ನಿಂಗೆ ಗೊತ್ತಿಲ್ಲ ಇನ್ನೂ. ಅವ್ರಿಗೆ ನೋಡಿದಂದ್ರೆ ನಿನಗೆ ಅರ್ಥ ಆಕೈತೆ ಹೆಂಗದಾರ ಅವ್ರು ಅಂತಂದೇಳಿ. ಆಯ್ತು ರೀ ಅತ್ತಿ. ಅನಿತಾ, ನೀ ಮನೆಯೊಳಗೆ ಬಂದುಬಿಟ್ಲೆ ಹೆಂಗೆ ಏನು ಭಾಳ ವಿಚಾರ ಮಾಡೋಕೋಬೇಡ. ಈ ಮನೆಯಲ್ಲಿ ನಿಂಗೆ ಏನೂ ಕೆಲಸ ಇರೋದಿಲ್ಲ, ಎಲ್ಲದಕ್ಕೂ ಕೆಲಸದವ್ರು ಬರ್ತಾರೆ ಮಾಡಿ ಹೋಗ್ತಾರೆ. ಅಡುಗೆ ಒಂದೇ ನಾ ಮಾಡ್ತೀನಿ, ಅಡುಗೆ ಒಂದು, ಯಾಕಂದ್ರೆ ಇವ್ರಿಗೆಲ್ಲರಿಗೂ ನನ್ನ ಕೈಯಾಗಿಂದ ಇಷ್ಟ, ಅದಕ್ಕೆ ಅಡುಗೆ ಒಂದು ಮಾಡ್ತೀನಿ. ಬಿಟ್ಟರೆ ಬೇರೆ ಏನೂ ಕೆಲಸ ಇರೋದಿಲ್ಲ. ನೀನು ಬೇಕಂದ್ರೆ ನೀನು ಇಷ್ಟ ಬಂದರೆ ಅಡುಗೆ ಮಾಡ್ಬೋದು, ಇಲ್ಲಾಂದ್ರೆ ನಡೀತೈತಿ, ನಾ ಮಾಡ್ತೀನಿ. ನಾ ಇರೋ ಮಟ್ಟ ನಾ ಮಾಡ್ತೀನಿ. ಆಮೇಲೆಲ್ಲ ನೀನೇ ಮಾಡ್ಬೇಕಾಗ್ತೈತಿ, ಆಮೇಲೆಲ್ಲ ಜವಾಬ್ದಾರಿ ನೀ ತೊಗೋಬೇಕಾಗ್ತೈತಿ, ಹಿಂದೆ ಇರ್ತೈತಿ. ಆಮೇಲೆ ನಿನ್ನ ನಾದ್ನಿ ಜೊತೆ ಹೊಂದ್ಕೊಂಡು ಹೋಗು. ನಿನ್ನ ನಾದ್ನಿನೂ ಇದೇ ಮನೆ ಒಳಗಿರ್ತಾಳೆ. ಆಮೇಲೆ ಏನಪ್ಪ ನಾದ್ನಿನೂ ಮನ್ಯಾಗ ಅದಾಳ ಅಂತೇಳಿ ಅನ್ಕೊಳಕ್ಕೆ ಹೋಗ್ಬೇಡ ಆಕಿಗೆ. ನಿನ್ನ ಅಕ್ಕನ ಸರಿ ತಂಗಿ ಸರಿ ಅಂತ ತಿಳ್ಕೊಂಡು ಇಬ್ಬರು ಹೊಂದ್ಕೊಂಡು ಹೋಗ್ಬೇಕು ನೋಡಿ ನೀವು. ಆಕಿನೂ ಏನೇನೇ ಇಲ್ಲ, ಆಕೆ ಅಡುಗೆ ಎಲ್ಲ ಬರ್ತೈತೆ ಆಕಿಗೆ, ಆದ್ರೆ ಆಕಿ ಮಾಡಂಗಿಲ್ಲ, ಮೈಗಳ್ಳೆದಾಳ. ಬರೀ ಅಂಗಡಿ ಅಂತೇಳಿ ಅಂಗಡಿಗೆ ಹೋಗ್ತಿರ್ತಾಳೆ. ನಾ ಇಲ್ದಾಗ ಮಾಡ್ಕೊಂಡು ತಿಂತಾಳೆ, ಹಾಗೇನಿಲ್ಲ. ನೀನು ಹಂಗೆ, ನೀನು ಆಕಿ ಶ್ವೇತಾ ಹಂಗೆ ನೀನು ಹಾಗೆ ಕನ್ನತ್ತಿರತ್ತಿ. ನನಗೂ ಗೊತ್ತಾಗತ್ತೆ ರೀ, ಎಷ್ಟು ನಿಮ್ಮ ಮಗಗೆ ಅಧಿಕಾರ ಐತಿ ಅಷ್ಟು ಅಧಿಕಾರ ನಿಮ್ಮ ಮಗಳಿಗೂ ಐತಿ ಈ ಮನೆಯೊಳಗೆ ಅಂತೇಳಿ. ನಾ ಯಾರು? ನಾನು ಎಷ್ಟಾಗಲಿ ನಾ ಸೊಸಿ. ನನಗೇನು ಅಂದ್ರೆ ಈ ಮನೆಯೊಳಗೆ ನನಗೇನು ರೆಸ್ಪೆಕ್ಟ್ ಸಿಗ್ಬೇಕು ಅಷ್ಟು ಸಿಕ್ಕರೆ ಸಾಕು ನಂಗೆ, ಮತ್ತೇನು ಬೇಡ್ರಿ ಅತ್ತಿ. ಅಷ್ಟೇ, ನೀವು ಇಷ್ಟು ಪ್ರೀತಿಯಿಂದ ನನಗೆ ಇಷ್ಟೆಲ್ಲ ಹೇಳತ್ತೀರಿ, ತಾಯಿ ಥರ ನೋಡ್ಕೋತೀನಿ ಅನ್ನತ್ತೀರಿ. ಏನು ಬೇಕ್ರಿ ಅತ್ತಿ? ನಂಗೆ ಸಾಕ್ರಿ, ಅಷ್ಟು ಸಾಕು ನಂಗೆ. ಈ ಮನೆಯೊಳಗೆ ಎಲ್ಲರೂ ನಂಗೆ ಭಾಳ ಇಷ್ಟ ಆಗ್ಯಾರ. ನಾ ಅದಕ್ಕೆ ಒಪ್ಕೊಂಡಿದ್ದೆ ಮದುವೆಗೆ. ನೀವೇನು ತಲೆ ಕೆಡ್ಸ್ಕೊಬೇಡಿ, ನಾ ಅವ್ರ ಜೊತೆ ಭಾಳ ಚಲೋ ಇರ್ತೀನಿ. ಇಷ್ಟಂದಲ್ಲವ, ಇಷ್ಟು ಸಾಕು. ಆಯ್ತು ತಗೋ, ನೀ ಹೋಗಿ ಹೊರಗೆ ಕುಂದ್ರೆ ನಾನು ಸ್ವಲ್ಪ ಅಡುಗೆ ಮಾಡ್ತೀನಿ. ಹೊರಗೆ ಕುಂತು ಏನು ಮಾಡಲಿ ಇರತ್ತಿ, ಬೋರ್ ಆಕೈತಿ. ನೀವು ಅಡುಗೆ ಮಾಡಿರಿ, ನಾನು ನೋಡ್ಕೋತೀನಿ. ಹೊಟ್ಟೆಂದು ಹಸ್ತೈತಿ, ಏನು ಮಾಡಲಿಪ್ಪ? ಅನ್ಪೂರ್ಣ, ಈ ಸ್ಥಿತಿಗೆ ತಂದಿಯಲ್ಲ ನೀ ನನಗೆ. ಬಿಡಲ್ಲ ನಾನು, ಹಿಂಗೆ ಕರ್ಕೊಂಡು ಹೋಗ್ತೀನಿ ನಿನಗೆ ಹೆಂಗಾರ ಮಾಡಿ. 5,000 ಅಲ್ಲ, ಮಕ್ಕಕ್ಕೆ ಬಿಸಾಕಿ ಕರ್ಕೊಂಡು ಹೋಗ್ತೀನಿ ನಿಂಗೆ 5,000. ಹಂಗೆ ಅಂತರೂ ಹೋಗೋದಿಲ್ಲ ನಾನು, ಹಂಗೆ ಹೋದ್ರೆ ಗಂಡಸ ಅಲ್ಲ ನಾನು. ಈ ಕತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಆಮೇಲೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ನಂಗೆ ತಿಳಿಸ್ರಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ನಿಮ್ಮ ಗೊತ್ತಿರೋರಿಗೆ ಇದನ್ನು ನನ್ನ ಕತೆ ಶೇರ್ ಮಾಡಿರಿ ದಯವಿಟ್ಟು. ನಿಮಗೆ ಕಳಕಳಿಯಿಂದ ನಾನು ಬೇಡ್ಕೊತೀನಿ. ನಿಮ್ಮ ಆಶೀರ್ವಾದ ಇದ್ರೇ ನಾವು, ನಿಮ್ಮಿಂದನೇ ನಾವು. ಆಮೇಲೆ ಕಮೆಂಟ್ ಮಾಡೋದು ಮರಿಬೇಡ್ರಿ ಪ್ಲೀಸ್. ನಿಮ್ಮ ಕಮೆಂಟು ನಾನು ಓದ್ತಿರ್ತೀನಿ. ಪ್ಲೀಸ್ ಕಮೆಂಟ್ ಮಾಡಿರಿ.